ತೋಟದಾಗ ಬೆಳೆದಿರೋ ಕಳೆಗಳು ನಾಶ ಆಗಬೇಕು. ಅನುಮಾನ ಆರೋಪಗಳಿರೋ ಕಡೆ ಪ್ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ. ಪ್ರೀತಿ ಅದನ್ನೆಲ್ಲ ಗೆಲ್ಬೇಕು. ಅದಕ್ಕೆ ನಿಮ್ಮ ಮಾತುಗಳು ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗತ್ತೆ. ನನ್ನ ಮಾತುಗಳು ನಿನಗೆ ಅರ್ಥ ಆಗೋ ಸಮಯ ಬಂದಾಗ ನಾನು ಮನೆಗೆ ಬರ್ತೀನಿ. ಸರಿ, ಅದಕ್ಕೆ ಎಷ್ಟು ದಿನ ಈ ಅಜ್ಞಾತವಾಸ ಮೋರೆ. ನಮ್ಮ ಪಾಲಿನ ದೇವತೆ ಮನೇಲೇ ಇದ್ರು ಕೈ ಎತ್ತಿ ಮುಗಿಯ ಹಾಗಿಲ್ಲ. ಪ್ರೀತಿಯಿಂದ ಎಲ್ರ ಮುಂದೆ ಮಾತಾಡ್ಸೋ ಹಾಗಿಲ್ಲ. ಅಷ್ಟೇ ಯಾಕೆ, ಹೆತ್ತ ತಾಯಿ ಜೊತೆಲೇ ಇದ್ರು ನೀವೇ ಅವ್ರ ತಾಯಿ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಈ ಅಜ್ಞಾತವಾಸ ನನಗೂ ಸಾಕಾಗಿದೆ ಪದ್ದು. ಆದ್ರೆ ಆ ದೇವರು ನನ್ನ ಬದುಕಲ್ಲಿ ಆಡ್ತಿರೋ ಆಟದ ಬಗ್ಗೆ ನಾನು ಹೇಗೆ ನಿರ್ಧಾರ ತಗೊಳ್ಳೋದಕ್ಕಾಗತ್ತೆ ಹೇಳು? ಈ ಅಜ್ಞಾತವಾಸದ ಕತೆ ಮುಗಿತಾನೇ ಇಲ್ವೋ ಅಥವಾ ಆ ದೇವರೇ ಈ ಕತೆ ಮುಗಿಸ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನೊಂದು ನಿರ್ಧಾರ ತಗೋಬೇಕು ಅಂದ್ಕೊಂಡಿದ್ದೀನಿ. ನಿರ್ಧಾರನಾ? ಏನು ಮೋರೆ? ನಾನು ನನ್ನ ಮಗಳಿಗೆ ಎಷ್ಟೇ ಪ್ರೀತಿ ತೋರಿಸಿದ್ರು ಅದರಿಂದ ಅವಳಿಗೆ ಸಮಾಧಾನ ಆಗಲ್ಲ. ಹೆತ್ತ ತಾಯಿ ತೋರಿಸೋ ಪ್ರೀತಿನೇ ಬೇರೆ. ತಾಯಿ ಸ್ಥಾನದಲ್ಲಿ ನಿಂತು ಮತ್ತೊಬ್ರು ತೋರಿಸೋ ಪ್ರೀತಿನೇ ಬೇರೆ. ನನಗೆ ಅವಳು ನನ್ನ ಮಗಳು ಅನ್ನೋ ಸತ್ಯ ಗೊತ್ತಿದೆ. ನಾನು ಅವಳ ಜೊತೆ ಮಾತಾಡುವಾಗ, ಅವಳನ್ನ ಆರೈಕೆ ಮಾಡುವಾಗ, ಅವಳು ಪ್ರೀತಿ ತೋರಿಸುವಾಗ ನನ್ನ ಮನಸ್ಸು ತುಂಬಿ ಬರುತ್ತೆ. ನನ್ನ ಮನಸ್ಸಿಗೂ ಸಂತೋಷ ಆಗತ್ತೆ. ಆದ್ರೆ ಅವಳ ದೃಷ್ಟಿಲಿ ನಾನು ಮೇಲ್ಗಡೆ ಮನೇಲಿ ಬಾಡಿಗೆಗಿರೋ ಒಂದು ಹೆಂಗಸು ಅಷ್ಟೇ. ನಾನು ಎಷ್ಟೇ ಪ್ರೀತಿ ತೋರಿಸಿದ್ರು ಆ ಪ್ರೀತಿ ಬೇರೆ ಯಾರೋ ತೋರಿಸಿರೋ ಪ್ರೀತಿ ಆಗಿರುತ್ತೆ ಹೊರತು ಹೆತ್ತ ತಾಯಿ ತೋರಿಸೋ ಪ್ರೀತಿ ಆಗಿರಲ್ಲ. ಯಾವತ್ತು ನನ್ನ ಮಗಳಿಗೆ ನಾನೇ ಅವಳ ತಾಯಿ ಅನ್ನೋ ಸತ್ಯ ಗೊತ್ತಾಗುತ್ತೋ ಆಗಷ್ಟೇ ಅವಳು ಪೂರ್ತಿಯಾಗಿ ನನ್ನ ಪ್ರೀತಿನ ಅನುಭವಿಸೋದಕ್ಕೆ ಸಾಧ್ಯ. ಆ ದಿನ ಬರ್ಲಿ ಅಂತ. ಇಲ್ಲಲ್ಲ ಹುಬ್ಳಿ ಹೆಂಗ್ಸು ಇವತ್ತು ಹಿಡಿತೀನಿ, ಸೆರೆ ಹಿಡಿತೀನಿ. ಈ ಫೋನಲ್ಲಿ ಅವಳು ಸೆರೆ ಹಿಡಿತೀನಿ. ಹೊಸ ಫೋನು, ಹೊಸ ಕೆಲಸ, ಕೈ ತುಂಬ ದುಡ್ಡು. ನನಗೆ ಅವಮಾನ ಮಾಡಿದ್ಲಲ್ವಾ, ಇವತ್ತು ಈ ಫೋಟೋ ತೆಗೆದು ಅಲ್ಲಿ ಕೊಟ್ಟು ದುಡ್ಡು ಸಂಪಾದನೆ ಮಾಡ್ತೀನಿ. ಇದು ಏನು ಹುಡುಕ್ತಿದೀಯಾ? ಅದೇನದು ಅಕ್ಷಿ? ಅದೇ ಅವಳು ಇಷ್ಟುದ್ದ ಹೆಸರು ಇಟ್ಕೊಂಡಿದ್ದಲ್ಲ, ಅವಳ ಹೆಸರು ಹಾಗಿದೆಯಲ್ಲ, ಅದಕ್ಕೆ ಕರೆದೆ. ನನಗೇನು ಗೊತ್ತು? ಅವಳೇನು ಹೋಗ್ಬೇಕಾದ್ರೆ ನನಗೆ ಹೇಳ್ಬಿಟ್ಟ ಹೋಗ್ತಾಳೆ? ಇಲ್ಲೇ ಎಲ್ಲ ಇರಬೇಕು. ಅದು ಸರಿ, ಅವಳು ಯಾಕೆ ಬೇಕು ನಿಮಗೆ? ಅದೆಲ್ಲ ಆಮೇಲೆ ಹೇಳ್ತೀರಿ. ಈ ಕಡೆ ಬನ್ನಿ. ಬಾವಾ, ಈ ವಯ್ಯ ಯಾಕೆ ಆ ಹೆಂಗಸಿಂದ ಬಿದ್ದಿದ್ದಾನೆ? ನಂದಿನಿ ಅಮ್ಮೋರೆ, ಏನೋ ಮಾತಾಡ್ಬೇಕು ಅಂದ್ರೆ? ಹೌದು ಪದ್ದು, ಹಸುವಾಗಿರೋರ್ ಮುಂದೆ ಪಂಚಾಮೃತ ಇಟ್ಟು ತಿಂದೆ ಸುಮ್ಮನೆ ಕೂತಿರು ಅಂದ್ರೆ ಹೇಗಾಗತ್ತೆ ಹೇಳು? ಎಲ್ಲ ಆಗುತ್ತೆ. ಹಸುವು ಜಾಸ್ತಿ ಆಗುತ್ತೆ, ಬಾಯಲ್ಲಿ ನೀರು ಬರುತ್ತೆ. ನಿದ್ದೆ ಮಾಡ್ಬೇಕು ಅಂತಿರೋರಿಗೆ ಹಾಸಿಗೆ ಹಾಸ್ಕೊಟ್ಟು ತಂಗಾಳಿ ಬೀಸಿ ಮಲಗಬೇಡ ಅಂದ್ರೆ ಹೇಗಾಗತ್ತೆ ಹೇಳು? ಅಯ್ಯೋ ದೇವ್ರೆ, ಕಣ್ಣು ಎಳಿತಾ ಇರುತ್ತೆ, ಕನ್ಸು ಬೀಳ್ತಾ ಇರುತ್ತೆ. ನಿದ್ದೆನ ಹಿಡಿದಿಟ್ಕೊಳಕ್ಕಾಗತ್ತಾ? ಅಲ್ವಾ ಪದ್ದು, ಹಸುವು ನಿದ್ದೆನೆ ತಡೆದಿಟ್ಕೊಳಕ್ಕಾಗಲ್ಲ ಅಂದ್ಮೇಲೆ ಮನ್ಸಲ್ಲಿರೋ ಪ್ರೀತಿನ ತಡೆದಿಟ್ಕೊಂಡು ಹೇಗಿರೋದು ಹೇಳು? ಪ್ರತಿದಿನ ನನ್ನ ಮಗಳು ಮಾತಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ಅವಳನ್ನ ಅಪ್ಪಿ ಮುದ್ದಾಡ್ಬೇಕು ಅನ್ಸತ್ತೆ. ನಾನೇ ನಿನ್ನಮ್ಮ ಅಂತ ಹೇಳ್ಕೊಳ್ಬೇಕು ಅನ್ಸತ್ತೆ. ಅದು ಅವಳಿಗೆ
ಅಮ್ಮ ಅಂದ್ರೆ ಎಷ್ಟು ಪ್ರೀತಿ ಇದೆ ಗೊತ್ತಾ. ಅವಳು ಯಾವಾಗ್ಲೂ ಅಮ್ಮನ ಬಗ್ಗೆ ಮಾತಾಡ್ತಿದ್ದಾಗ ಅದನ್ನ ನಾನೇ ಕಂದ ಅಂತ ಹೇಳ್ಕೊಳ್ಬೇಕು ಅನ್ನಿಸ್ತಿರತ್ತೆ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನಮ್ಮವ್ರೆ? ನನ್ನ ಮಗಳಿಗೆ ನಾನೇ ಅವಳ ತಾಯಿ ಅನ್ನೋ ನಿಜಾನ ಹೇಳಬೇಕು ಅಂದ್ಕೊಂಡಿದ್ದೀನಿ. ಎಂಥ ಸಂತೋಷದ ವಿಷಯ ಹೇಳ್ತಾ ಇದ್ರಿ ನಂದಿನಮ್ಮ. ಒಂದು ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ನೀವು ಆ ಸತ್ಯನ ಹೇಳಬೇಕು. ಶ್ರಾವಣ್ಯಮ್ಮವರು ಎಷ್ಟು ಸಂತೋಷ ಪಡ್ತಾರಂತ ನಾನು ಕಣ್ ತುಂಬ್ಕೋಬೇಕು. ಜಿಂಕೆ ಹಾಗೆ ಕುಣಿದು ಕುಪ್ಪಳಿಸ್ಬಿಡ್ತಾರೆ. ಅಯ್ಯೋ ದೇವ್ರೆ, ಇಷ್ಟು ವರ್ಷ ನಿಮಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ ಕಾಯ್ತಾ ಇದ್ರು. ನೀವೇ ತಾಯಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶದಲ್ಲಿ ಹಾರಾಡ್ಬಿಡ್ತಾರೆ.